ಕಾಡಿನಿಂದ ನಾಡಿಗೆ ಆಗಮಿಸ್ತಾ ಇರುವಂತಹ ಕಾಡು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ವಿಜಯಪುರದ ಸ್ಟೋರಿಯನ್ನು ನೋಡೋದಾದ್ರೆ, ವಿಜಯಪುರ ನಗರದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡ ಪರಿಣಾಮ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಸಿಂದಗಿ ಬೈಪಾಸ್ ಬಳಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿರತೆಯ ಸಂಚಾರ ಕಂಡು ಬಂದಿದೆ. ಚಿರತೆಯ ಚಲನವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನರಲ್ಲಿ ಹೀಗಾಗಿ ಆತಂಕ ಇದೆ. ಚಿರತೆ ಸೆರೆ ಹಿಡಿರಿ ಅಂತ ಅರಣ್ಯ ಇಲಾಖೆಗೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಾವು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಪದೇ ಪದೇ ಇಂತಹ ಘಟನೆನ ಗಮನಿಸ್ತಾ ಇದ್ವಿ. ತುಮಕೂರು, ಮೈಸೂರಿನಲ್ಲಿ ನೋಡ್ತಾ ಇದ್ವಿ. ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ ನಲ್ಲಿತ್ತು. ಈಗ ನೋಡಿ, ನೀವು ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಇದು ವಿಜಯಪುರ ಸಿಟಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು. ಚಿರತೆಯ ಚಲನವಲನ ಕಂಡು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ? ಅಲ್ಲಿ ಪದೇ ಪದೇ ಈ ತರದ ದೃಶ್ಯಾವಳಿಗಳು ಕಾಣಿಸ್ತಾ ಇರೋದ್ರಿಂದ ಜನ ಕೂಡ ಭಯಭೀತರಾಗಿದ್ದಾರೆ. ಹೇಗೆ ರೋಡಲ್ಲೇ ಚಿರತೆ ಇರೋದನ್ನ ನೀವು ಗಮನಿಸಬಹುದು. ಪಾಪ ಅಲ್ಲಿ ಬರ್ತಾ ಇದ್ದಂತಹ ಟೂ ವೀಲರ್ ಅವನಿಗೆ ಇದನ್ನ ನೋಡಿ ಫಸ್ಟ್ ಆರಂಭದಲ್ಲಿ ಗೊತ್ತಾಗಿರಲ್ಲ, ಬಟ್ ಹತ್ರ ಬರ್ತಾ ಇದ್ದ ಹಾಗೆ ಚಿರತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಜೀವ ಬಾಯಿಗೆ ಬಂದಂಗೆ ಆಗಿರುತ್ತೆ. ಸೊ ವಾಪಸ್ ತಿರುಗಿಸಿ ಅವ್ರು ಯೂಟರ್ನ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಅನೇಕ ಏರಿಯಾಗಳಲ್ಲಿ, ಅನೇಕ ರಸ್ತೆಗಳಲ್ಲಿ ಚಿರತೆ ಓಡಾಟದಿಂದ ವಿಜಯಪುರದ ಜನ ಅಕ್ಷರಶಃ ಭಯಭೀತರಾಗಿದ್ದಾರೆ. ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ದುಂಬಾಲು ಬಿದ್ದಿದ್ದಾರೆ. ಸ್ಥಳಕ್ಕಂತೂ ಅರಣ್ಯಾಧಿಕಾರಿಗಳು ಬಂದಿದ್ದಾರೆ. ಇನ್ನು ಬೋನ್ ಇಡಬೇಕು, ಚಿರತೆ ಬಂದು ಅದಕ್ಕೆ ಬೀಳಬೇಕು. ಚಿರತೆ ಹೇಳಿ ಕೇಳಿ ಅತ್ಯಂತ ಚಾಣಾಕ್ಷ ಪ್ರಾಣಿ ಮತ್ತು ನೈಟ್ ಟೈಮಲ್ಲಿ ಅದರ ಆಕ್ಟಿವಿಟೀಸ್ ವಿಪರೀತವಾಗಿ ಜಾಸ್ತಿ ಇರುತ್ತೆ. ರಾತ್ರಿ ಹೊತ್ತೇ ಅದು ಬೇಟೆಯನ್ನ ಜಾಸ್ತಿ ಆಡೋದು.